ಮಗುವಿಗೆ ಸಡನ್ ಆಗಿ ಡಯರಿಯಾ ಅಥವಾ ಈ ಲೂಸ್ ಮೋಷನ್ ಆಗಿದ್ಯಾ, ಮಗು ತುಂಬಾ ಪಾಟಿ ಮಾಡ್ತಿದ್ಯಾ, ಚಿಂತೆ ಬೇಡ. ಇದೊಂದು ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯ ಸಮಸ್ಯೆ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ನಿಮ್ ಮಗುವಿನ ದೇಹದಲ್ಲಿ ಡಿಹೈಡ್ರೇಷನ್ ಆಗದಿರೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ ಮಗುವಿನ ದೇಹದಲ್ಲಿನ ನೀರಿನಂಶ ಯಾವ ರೀತಿ ಹೆಚ್ಚಿಸಬೇಕು, ಅಂದ್ರೆ ಡಿಹೈಡ್ರೇಷನ್ ಆಗದೆ ಇರೋ ಹಾಗೆ ಯಾವ ರೀತಿ ತಡೆಗಟ್ಟಬಹುದು, ಹಾಗೆ ಮನೆಯಲ್ಲೇನೆ ಸೇಫ್ ಆಗ ಸುರಕ್ಷಿತವಾದ ಯಾವ ಹೋಮ್ ರೆಮಿಡೀಸ್ ಬಳಸಿ ನಿಮ್ ಮಗುವಿನ ಈ ಲೂಸ್ ಮೋಷನ್ ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ನೀವು ನಿಮ್ ಮಗುವಿನಲ್ಲಿ ಯಾವ ಲಕ್ಷಣಗಳು ಕಂಡ್ರೆ ನೀವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಮಗುವಿಗೆ ಡಯೇರಿಯಾ ಲೂಸ್ ಮೋಷನ್ ಯಾಕೆ ಬರುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನಪ್ಪಾ ಅಂತಂದ್ರೆ, ನಿಮ್ ಮಗುಗೆ ಏನಾದ್ರು ವೈರಲ್ ಅಥವಾ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ, ಈ ಮಗು ಹುಷಾರ್ ತಪ್ಪಿತ್ತು ಅಂತಂದ್ರೆ, ಅಥವಾ ನಿಮ್ ಮಗುವಿನ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿತ್ತು, ಅಥವಾ ನಿಮ್ ಮಗುಗೆ ಏನಾದ್ರು ಈ ಸಮಯದಲ್ಲಿ ಹಲ್ ಬರ್ತಿತ್ತು ಅಂತಂದ್ರೆ ಕೂಡ ಮಗುವಿನ ಡೈಜೆಷನ್ ಅಲ್ಲಿ ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ಒಂದು ಕಾರಣದಿಂದ ಕೂಡ ನಿಮ್ ಮಗು ಲೂಸ್ ಮೋಷನ್ ಆಗಿರ್ಬೋದು, ಅಥವಾ ನಿಮ್ ಮಗುಗ್ ನೀವು 6 ತಿಂಗಳ ನಂತರ ಮೇಲಿನ ಆಹಾರ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸಡನ್ ಆಗಿ ಮಗುವಿನ ಹೊಟ್ಟೆ ಆ ಆಹಾರ ಕೊಂಡ್ಕೋಬೇಕಂತಂದ್ರೂ ಕೂಡ ಈ ರೀತಿ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟು ಕೆಲವೊಂದಿಷ್ಟು ಮುಖ್ಯ ಕಾರಣಗಳಿಂದ ಮಗುವಿಗೆ ಲೂಸ್ ಮೋಷನ್ ಆಗಿರೋ ಚಾನ್ಸಸ್ ಇರುತ್ತೆ. ಆದ್ರೆ ಈ ಸಮಯದಲ್ಲಿ ನಿಮ್ ಮಗುವಿನ ದೇಹದಲ್ಲಿನ ನೀರಿನ ಅಂಶ ಮೇಂಟೈನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನೀವು ಯಾವ ರೀತಿ ಮಗುವಿನ ದೇಹದಲ್ಲಿ ಡಿಹೈಡ್ರೇಷನ್ ಆಗದೆ ಇರೋ ಹಾಗೆ ಕಾಪಾಡ್ಕೋಬೇಕು, ಮನೆಯಲ್ಲಿನೇ ಸೇಫ್ ಆದಂತ ಸುರಕ್ಷಿತವಾದಂತ ಹೋಮ್ ರೆಮಿಡೀಸ್ ಬಳಸಿ ನೀವು ಯಾವ ರೀತಿ ಮಗುವಿಗೆ ಲೂಸ್ ಮೋಷನ್ ಕಡಿಮೆ ಮಾಡಬಹುದಪ್ಪ ಅಂತಂದ್ರೆ, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಬ್ರೆಸ್ಟ್ ಮಿಲ್ಕ್. ಎಸ್, ಇದು ಒಂದು ಅಮೃತ ಅಂತಾನೆ ಹೇಳ್ಬೋದು. ಸ್ಪೆಷಲಿ ನಿಮ್ ಮಗು ಏನಾದ್ರೂ 6 ತಿಂಗಳು ಒಳಗಡೆ ಇತ್ತು, ನಿಮ್ ಮಗು ನೀವು ಇನ್ನೂ ಎದೆ ಹಾಲು ಕುಡಿಸ್ತಿದ್ರಿ ಅಂತಂದ್ರೆ ಆದಷ್ಟು ಮೇಲನ್ ಮೇಲ ಈ ಎದೆ ಹಾಲು ಕುಡಿಸ್ತಾ ಬನ್ನಿ. ಎಷ್ಟು ಫ್ರೀಕ್ವೆಂಟ್ ಆಗಿ ಎದೆ ಹಾಲು ಕುಡಿಸ್ತೀವಿ ಅಷ್ಟು ಮಗುವಿನ ದೇಹದಲ್ಲೇ ನೀರಿನಾಂಶ ಹೆಚ್ಚು ಮಾಡುತ್ತೆ. ಹಾಗೆ ಮಗುವಿನ ಇಮ್ಯೂನ್ ಪವರ್ ಹೆಚ್ಚಿಸುತ್ತೆ. ಅಂದ್ರೆ ಈ ಎದೆ ಹಾಲಿನಲ್ಲಿರುವ ಇಮ್ಯುನಿಟಿ ಪವರ್ ಏನಿರುತ್ತ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ವೈರಲ್ ಇನ್ಫೆಕ್ಷನ್ ಆಗಿರುತ್ತಲ್ಲ ಅದರ ಅಪೋಸಿಟ್ ಆಗಿ ಹೋರಾಡಲು ಶಕ್ತಿ ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ಮಗು ಏನಾದ್ರೂ 6 ತಿಂಗಳು ಮೇಲ್ಪಟ್ಟಾಗಿತ್ತು ಅಂತಂದ್ರೆ ORS ಕೊಡ್ತಾ ಬನ್ನಿ. ORS ಅಂತಂದ್ರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಇದು ಈಸಿಯಾಗಿ ಮೆಡಿಕಲ್ ಸ್ಟೋರ್ಸ್ ನಲ್ಲಿ ಅವೈಲೇಬಲ್ ಇರುತ್ತೆ. ಆ ಒಂದು ಪಾಕೆಟ್ ನಿಂದ ಒಂದು ಲೀಟರ್ ಅಥವಾ ಹಾಫ್ ಲೀಟರ್ ಅದೊಂದು ಸ್ಯಾಚೆಟ್ ಏನಿರುತ್ತಲ್ಲ ಅದ್ರ ಮೇಲ್ಗಡೆ ಇರುತ್ತೆ, ಅದಷ್ಟು ರೆಡಿ ಮಾಡಿ ಇಟ್ಕೊಂಡು ನಿಮ್ ಮಗು ಆದಷ್ಟು ಮೇಲಿನ ಮೇಲ್ ಕೊಡ್ತಾ ಬನ್ನಿ. ಇದರಿಂದ ಮಗುವಿಗೆ ಡಿಹೈಡ್ರೇಷನ್ ಆಗೋ ತೊಂದರೆಯಿಂದ ನೀವು ಕಾಪಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮುಖ್ಯವಾದ್ದು ಅಂತಂದ್ರೆ ಅಕ್ಕಿ ಗಂಜಿ. ಎಸ್, ಗಂಜಿ ಅಂತ ಹೇಳ್ತಾ ಇದೀನಿ, ಯಾವ್ದೇ ರೀತಿ ಸ್ಮ್ಯಾಶ್ ಅನ್ನ ಅದೆಲ್ಲ, ಅಕ್ಕಿ ತಿಳುವಾದಂತ ಅಕ್ಕಿ ಗಂಜಿ ಇದು ಒಂದು ಮುಖ್ಯವಾದಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಸಮಯದಲ್ಲಿ ಮಗುವಿನ ಹೊಟ್ಟೆನ ಕಾಮ್ ಆಗಿಡೋಕ್ ಸಹಾಯ ಮಾಡುತ್ತೆ, ಮಗುವಿನ ಲೂಸ್ ಮೋಷನ್ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಬಾಳೆಹಣ್ಣು. ಎಸ್, ಇದನ್ನು ಸ್ಮ್ಯಾಶ್ ರೀತಿಯಿಂದ ಕೊಡ್ತಾ ಬನ್ನಿ. ಸ್ಮ್ಯಾಶ್ ಮಾಡಿ ಕೊಡೋದ್ರಿಂದ ಮಗು ಈಸಿಯಾಗಿ ಡೈಜೆಷನ್ ಆಗೋಕೆ ಸಹಾಯ ಆಗುತ್ತೆ. ಈ ಬಾಳೆಹಣ್ಣಿನಲ್ಲಿರೋ ಪೊಟ್ಯಾಷಿಯಂ ಏನಿರುತ್ತೆ ಮಗುವಿಗೆ ಒಂದು ಒಳ್ಳೆ ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಕೊಡ್ಬೇಕಂದ ತಕ್ಷಣ ತುಂಬಾ ಅತಿಯಾಗಿ ಕೊಡಕ್ ಹೋಗ್ಬೇಡಿ, ಮಿತಿಯಲ್ಲಿ ದಿನಕ್ಕೆ ಒಂದು ಬೆಳಗ್ಗೆ ಮತ್ತೆ ಸಾಯಂಕಾಲ 1-2 ಕೊಟ್ರೆ ಸಾಕು. ಅದು ಸ್ಪೆಷಲಿ ಏನಾದ್ರು ಜವಾರಿ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ಟೈಪ್ ಏನಿರ್ತಾವಲ್ಲ ಅದನ್ನ ಕೊಟ್ರೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕರ್ಡ್. ಎಸ್, ಇದರಲ್ಲಿರೋ ಒಂದು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದು ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಅಂತಾನೆ ಹೇಳ್ಬೋದು. ಇದು ಮಗುವಿನ ಹೊಟ್ಟೆಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ ಅದನ್ನ ಹೋಗ್ಸೋಕೆ ಸಹಾಯ ಮಾಡುತ್ತೆ. ಮತ್ತೆ ಈ ಲೂಸ್ ಮೋಷನ್ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ. ಏನಾದ್ರೂ ಡೈಜೆಷನ್ ತೊಂದರೆ ಆಗಿತ್ತು ಅಂತಂದ್ರೆ ಆ ಡೈಜೆಷನ್ ಕ್ರಿಯೆನ ಕೂಡ ಸುಧಾರಿಸಲು ಕೂಡ ಸಹಾಯ ಮಾಡುತ್ತೆ. ಇಷ್ಟು ಸಿಂಪಲ್ ಆದಂತ ಮತ್ತೆ ಸೇಫ್ ಆದಂತ ಹೋಮ್ ರೆಮಿಡೀಸ್ ಅಂತಾನೆ ಹೇಳ್ಬೋದು. ಇವಿಷ್ಟನ್ನ ಮೇಂಟೈನ್ ಮಾಡಿ ನಿಮ್ ಮಗುವಿನ ದೇಹದಲ್ಲಿ ಏನಾದ್ರೂ ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ನೀವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಆ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ನಿಮ್ ಮಗು ಏನಾದ್ರು 5ರಿಂದ 8 ಗಂಟೆ ಆದ್ರೂ ಯಾವುದೇ ರೀತಿ ಯೂರಿನ್ ಪಾಸ್ ಮಾಡಿದ್ದಿಲ್ಲ ಅಂತಂತಂದ್ರೆ, ನಿಮ್ ಮಗುವಿನ ಬಾಯದೆಲ್ಲ ತುಟಿಯದೆಲ್ಲ ಕಂಪ್ಲೀಟ್ ಒಣಗಿತ್ತು, ನಿಮ್ ಮಗು ತುಂಬಾ ಜಾಸ್ತಿ ಜ್ವರ ಇತ್ತು, ವಾಂತಿ ಆಗ್ತಿತ್ತು, ಮಗು ತುಂಬಾ ವೀಕ್ ಅನಿಸ್ತಿದ್ದಾನೆ, ದುರ್ಬಲ ಅನಿಸ್ತಿದ್ದಾನೆ, ಕಂಟಿನ್ಯೂ ಆಗಿ ಒಂದೇ ಸಮನೆ ಅಳ್ತಿದ್ದಾನೆ ಅಂತ ಅನ್ಕೊಂಡು ಈ ರೀತಿ ಏನಾದ್ರು ಲಕ್ಷಣ ನೀವು ಕಾಣಿಸ್ಕೊಂಡ್ರೆ ಒಂದ್ ಬಾರಿ ನೀವು ಚಿಕ್ಕ ಮಕ್ಕಳು ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಫ್ಲಾಶ್ ಫ್ರೆಂಡ್ಸ್, ಇದು ಒಂದು ಲೂಸ್ ಮೋಷನ್ ಅಥವಾ ಈ ಡಯರಿ ಏನಿರುತ್ತೆ ಚಿಕ್ಕ ಮಕ್ಕಳಲ್ಲಿ ಇದೊಂದು ಸಾಮಾನ್ಯ ಸಮಸ್ಯೆ ಅಂತಾನೆ ಹೇಳ್ಬೋದು. ಎಲ್ಲ ಮಕ್ಕಳಲ್ಲಿ ಇದು ಸರ್ವೇ ಸಾಮಾನ್ಯನೇ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಮಗು ಸಾಮಾನ್ಯವಾಗಿ ಏನೋ ಒಂದು ಆಟ ಆಡುವಾಗ ಆಯ್ತು ಅದೆಲ್ಲ ಕೈ ಕೆಳಗಡೆ ಎಲ್ಲ ಬಿದ್ದನ್ನೆಲ್ಲ ತಗೊಂಡು ಬಾಯಲ್ಲಿ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಮಗುವಿಗೆ ತಿನ್ಸೋ ಆಹಾರ ಆಯ್ತು, ಕೊಡೋ ನೀರು,
ಏನಾದ್ರೂ ಹಾಲ್ ಬಾಟಲ್ ಅಲ್ಲಿ ಕೊಡ್ತಿದ್ರಿ ಅಂತ ಅದನ್ನೆಲ್ಲ ಆದಷ್ಟು ಸ್ಟೆರಿಲೈಸ್ ಮಾಡಿ, ಮಗುವಿನ ಸುತ್ತಲಿರೋ ರೂಮ್ ಆಯ್ತು, ಬಟ್ಟೆ ಅದನ್ನೆಲ್ಲ ಶುಚಿಯಾಗಿ ಇಡಕ್ ಟ್ರೈ ಮಾಡಿ. ಒಂದು ಸ್ವಚ್ಛತೆ ಇತ್ತು ಅಂತಂದ್ರೆ ಈ ಸಮಸ್ಯೆಯಿಂದ ಒಂಚೂರು ಮಗುನ ದೂರ ಇಡ್ಬೋದು ಅಂತಾನೆ ಹೇಳ್ಬೋದು. ಮುಖ್ಯವಾದ್ದು ಅಂತಂದ್ರೆ ಈ ಸಮಯದಲ್ಲಿ ನಿಮ್ ಮಗುವಿಗೆ ಹೈಡ್ರೇಷನ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ನೀರ್ ಭರಿತವಾದಂತ ಆಹಾರ ಆಯ್ತು, ಹಣ್ಣುಗಳು, ಮತ್ತೆ ಏನಾದ್ರೂ ನೀವು ಮೇಲಿನ ಕೊಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂತಂದ್ರೆ ವೆಜಿಟೇಬಲ್ ಸೂಪ್, ಫ್ರೂಟ್ ಜ್ಯೂಸಸ್ ಇದಿಷ್ಟು ಈ ರೀತಿ ಕೊಡ್ತಾ ಬಂದ್ರೆ ಒಳ್ಳೇದು. ಸರಿಯಾದ ಕೇರ್ ಮತ್ತೆ ತಾಳ್ಮೆ ಇತ್ತು ಅಂತಂದ್ರೆ ನಿಮ್ ಮಗುವಿಗೆ ಬೇಗ ಅಂದ್ರೆ ಬೇಗ ಹುಷಾರಾಗುತ್ತೆ. ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ಕೇಳಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.